ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಒಂದು ಗಂಟೆ ಮೇಲೆ ಪೇನ್ ತಿಂದಿದೆ. ಹೇಗೆ ಅಂತಂದ್ರೆ ಕಾಲು ಒಂದು ಫೋಲ್ಡ್ ಆಯಿತು. ಇವಾಗ ಕಂಟೆಂಟ್ ಓಡೋ ಅಷ್ಟೆಲ್ಲ ಹಾಲು ಕುಡಿತಾ ಇದ್ದಾಳೆ ಅವಳಿಗೆ. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ರೆ ಎಷ್ಟೊಂದು ಸಲ ನನ್ನ ಬ್ಲಾಗಲ್ಲಿ ಕೂಡ ತೋರಿಸ್ತೀನಿ. ಆದರೆ ಹೇಗೆ ಅಂತಂದರೆ ಆ ಕರ ಈ ಕರ ಎರಡೂ ಸೇಮ್ ಅಂತ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇದು ಮನೆದು ಇದು ತಂದಿರೋದು, ಅದು ಮನೆದು. ಹಾಯ್ ಫ್ಯಾಮಿಲಿ, ವೆಲ್ಕಮ್ ಟು ಮೈ ಚಾನಲ್. ನನ್ನ ಜೀವನದ ಮತ್ತೊಂದು ದಿನಕ್ಕೆ ಎಲ್ಲರಿಗೂ ಸ್ವಾಗತ. ನಾನು ಇವತ್ತಿನ ವ್ಲಾಗಲ್ಲಿ ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ 3 ದಿನದ ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ. ಗುರುವಾರ ಮನೇಲಿ ಪೂಜೆ ಎಲ್ಲ ಮುಗಿಸಿ ಇವಾಗ ಆಂಟಿ ಮನೆಗೆ ಬಂದಿದ್ವಿ. ಬೆಳಗ್ಗೆಯಿಂದ ಸಂಜೆವರೆಗೂ ವೀಡಿಯೋ ಮಾಡೋದಕ್ಕಾಗಲೇ ಇಲ್ಲ. ನಾನು ಬಂದಾಗಲೇ ಮಧ್ಯಾಹ್ನ ಆಗಿತ್ತು. ಮಧ್ಯಾಹ್ನದಿಂದ ಸಂಜೆವರೆಗೂ ಮನೆ ಒಳಗೆ ಇದ್ವಿ. ಅಲ್ಲಿ ಜಾಸ್ತಿ ವೀಡಿಯೋ ಮಾಡಲಿಲ್ಲ, ನೆನಪಿಗೋಸ್ಕರ ಇರಲಿ ಅಂತ ಅಂದ್ಕೊಂಡು ಕೊನೆಗೆ ಸಂಜೆಲಿ ವೀಡಿಯೋ ಮಾಡ್ತಾಯಿದ್ದೀನಿ. ಅಷ್ಟರಲ್ಲೆಲ್ಲ ಕತ್ಲೆ ಆಗಿಬಿಟ್ಟಿತ್ತು, ಅಷ್ಟು ಕ್ಲಾರಿಟಿಯಾಗಿಲ್ಲ. ಇವಾಗ ಪಕ್ಕದಲ್ಲಿ ಹೊಸ್ದಾಗಿ ಸ್ಟೆಪ್ಸ್ ಮಾಡಿಸಿದ್ರು, ಹಾಗಾಗಿ ಮೇಲ್ಗಡೆಯಿಂದ ಯಾವ ಥರ ಕಾಣಿಸುತ್ತೆ ನೋಡೋಣ ಅಂತ ಅಂದ್ಕೊಂಡು ನಾನು ಲಡ್ಡು ಇಬ್ಬರು ಕೂಡ ಬಂದಿದ್ವಿ ಮೇಲ್ಗಡೆ. ಮಧ್ಯಾಹ್ನ ವೀಡಿಯೋ ಮಾಡಿದ್ದಿದ್ರೆ ಚೆನ್ನಾಗಿರೋದು, ಇಲ್ಲ ಸಂಜೆ ಆದ್ರೂ ಅಟ್ಲೀಸ್ಟ್ 4 ಗಂಟೆ ಆ ಟೈಮಲ್ಲಿ ಮಾಡಿದ್ರೂ ಚೆನ್ನಾಗಿ ಕಾಣಿಸೋದು. ನಾವು ಅಲ್ಲೇ 6:30 ಆಗಿತ್ತು ಟೆರೆಸ್ ಮೇಲೆ ಬಂದಾಗ, ಹಾಗಾಗಿ ಅಷ್ಟೊಂದು ಕ್ಲಾರಿಟಿ ಇಲ್ಲ. ವೀಡಿಯೋ ಮಾಡೋಣ ಜಾಸ್ತಿ ಅಂತ ಅಂದ್ಕೊಂಡೆ, ಬಟ್ ಅಷ್ಟರಲ್ಲೆಲ್ಲ ಬೆಳಕಿರಲಿಲ್ಲ, ಹಾಗಾಗಿ ಸುಮ್ಮನಾದೆ. ನೆಕ್ಸ್ಟ್ ಡೇ ಇದು ಫ್ರೈಡೆಯಿಂದ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೆಳಗ್ಗೆನೇ ಹಸು ಎಲ್ಲ ಕಟ್ಟಿ ಒಂದ್ಸಲ ಮೇವಾಕಿ ಹೋಗಿದ್ದೆ. ಇವಾಗೆಲ್ಲ ಆ ಕಡೆ ಕೆಲಸ ಇತ್ತು ಅಂತ ಬಂದಿದ್ದೆ. ಅಷ್ಟರಲ್ಲಿ ಹಸು ಓಡಾಡ್ತಾ ಇತ್ತು. ನಾನು ಅವತ್ತಿನ ಬ್ಲಾಗಲ್ಲಿ ಹೇಳಿದ್ದೆ, 3-4 ಡೇಸಿಂದ ಹೇಳಿದ್ದೆ ಹಸು ಕರು ಹಾಕುತ್ತೆ ಅಂತ. ಇವತ್ತು ಓಡಾಡ್ತಾ ಇತ್ತು. ಇನ್ನೇನು ಮತ್ತೆ ಮೇವು ತಿನ್ನೋದಿಲ್ಲ ಪೇನಿಗೇನೆ, ಅಷ್ಟರಲ್ಲಿ ಮೇವು ತಿನ್ನಲಿ ಅಂತ ಮತ್ತೆ ಬಂದು ಬೇಗನೆ ಮೇವು ಹಾಕ್ತೆ. ಅಷ್ಟರಲ್ಲೇ ಅದಕ್ಕೆಲ್ಲ ಪೇನ್ ಶುರುವಾಗಿತ್ತು, ಹಾಗಾಗಿ ಮೇವೇನು ತಿಂದಿರಲಿಲ್ಲ. ನನ್ನ ಹಸ್ಬೆಂಡ್ ಕೂಡ ಹೇಗೋ ಇವತ್ತು ಕೋರ್ಟಿಗೆ ಹೋಗಿರಲಿಲ್ಲ, ತೋಟಕ್ಕೆ ಹೋಗಿದ್ದಿದ್ರೆ ತುಂಬಾ ಕಷ್ಟ ಆಗಿರೋದು. ಕರೆಕ್ಟ್ ಟೈಮಿಗೆ ಫೋನ್ ಮಾಡಿದೆ, ಅಷ್ಟರಲ್ಲಿ ಬಂದರು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಫೈನಲಿ ಹಸು ಕರು ಹಾಕ್ತು. ನಾನು ಅವತ್ತು ಹೇಳಿದ್ದೆ ಒಂದು ವಾರನೂ ಟೈಮ್ ಇಲ್ಲ ಹಾಕುತ್ತೆ ಅಂತ. ನಾನು ಹೇಳಿ 4 ದಿನನೇನೋ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. 1 ಗಂಟೆ ಮೇಲೆ ಪೇಯ್ನ್ ತಿಂದಿದೆ. ಹೇಗೆ ಅಂತಂದರೆ ಕಾಲು ಒಂದು ಫೋಲ್ಡ್ ಆಗಿಬಿಟ್ಟಿದೆ, ಒಂದು ಕಾಲು ಒಂದು ಬುಲ್ಡೆ ಮತ್ತು ಒಂದು ಕಾಲು ಬಂದಿದೆ. ಹಂಗಾಗಿ ಅದು ತುಂಬ ಟ್ರೈ ಮಾಡಿದ್ರೂ ಆಗಲಿಲ್ಲ. ಹಾಗಾಗಿ ಡಾಕ್ಟ್ರಿಗೆ ಫೋನ್ ಮಾಡಿದ್ವಿ, ಅವರು ಬೇಗ ಬರಲಿಲ್ಲ. ಇಲ್ಲೇ ಒಬ್ಬರು ಕರೆದ್ವಿ, ಆ ಅಣ್ಣ ಬಂದು ಮತ್ತೆಲ್ಲ ಡಿಲಿವರಿ ಎಲ್ಲ ಮಾಡಿಸಿ ಹೋದರು. ಇವಾಗ ಹಸು ಕರು ಎರಡೂ ಚೆನ್ನಾಗಿದೆ. ಬಟ್ ಶುಕ್ರವಾರ ಹೆಣ್ಗರು ಹಾಕುತ್ತೆ ಅಂತ ತುಂಬ ಆಸೆ ಇಟ್ಕೊಂಡಿದ್ದೆ. ಓರಿ ಕರು ಹಾಕಿದೆ, ಏನೂ ಮಾಡೋದಕ್ಕಾಗೋದಿಲ್ಲ. ಒಳ್ಳೆ ಕರು ಹಾಕಿದೆ, ಚೆನ್ನಾಗಿದೆ. ಹಸು ಕರು ಎರಡೂ ಕೂಡ ಚೆನ್ನಾಗಿದೆ. ಬಟ್ ಓರಿ ಕರು ಹಾಕ್ಬಿಟ್ಟಿದೆ. ಒಂದು ಕಾಲು ಒಳಗೆ ಫೋಲ್ಡ್ ಆಗಿಬಿಟ್ಟಿದೆ, ಒಂದು ಕಾಲು ಆಚೆಗೆ ಬಂದಿತ್ತು, ಬುಲ್ಡೆ ಆಚೆಗೆ ಬಂದಿತ್ತು. ಮತ್ತು ಅದನ್ನು ವಾಪಸ್ ತಳ್ಳಿ ಆ ಕಾಲು ಯಾವುದು ಫೋಲ್ಡ್ ಆಗಿತ್ತು ಅದನ್ನು ತೆಗೆದು ಮಾಡಿಸೋ ಅಷ್ಟರಲ್ಲಿ ಹಸು ಅಲ್ಲೇ 1-1.5 ಗಂಟೆ ಪೇಯ್ನ್ ತಿಂದಿತ್ತು. ಫೈನಲಿ ಶುಕ್ರವಾರ ಕರು ಹಾಕಿದ್ದಾಳೆ. ಅದೇ ಹೇಳಿದ್ನಲ್ಲ, ಹೆಣ್ಗರು ಆಗಿದ್ದಿದ್ರೆ ಇನ್ನೂ ಚೆನ್ನಾಗಿರೋದು. ನೇಪಿಯರ್ ಯಾವುದನ್ನು ಹಾಕ್ಬಾರ್ದಂತೆ ಕರು ಹಾಕಿದಾಗ. ಒಂದು 3-4 ಡೇಸ್ ಕರುಳು ಕುಯ್ಯುತ್ತೆ ಅಂತ ಹೇಳ್ತಾರೆ. ಒಣಮೇವು ಹಾಕಬೇಕು ಅಂತ ಒಣಮೇವು ಹಾಕಿದ್ದೆ. ಲೈಟಾಗಿ ತಿಂತಾಯಿದೆ, ಇನ್ನೂ ಜಾಸ್ತಿ ಏನು ತಿಂತಾ ಇಲ್ಲ. ಅದೇ ಪೇಯ್ನ್ ಇತ್ತಲ್ಲ, ಹಾಗಾಗಿ ಗೀವೆಲ್ಲ ಕರೆದಾಯಿತು. ಇವಾಗ ಕರೆದಿಟ್ಟಾಗಿದೆ. ಅದನ್ನ ನಾಳೆ ಮನೆಯೆಲ್ಲ ಕ್ಲೀನ್ ಮಾಡಿ ದೇವಸ್ಥಾನಕ್ಕೆ ಗಿಣ್ಣು ಮಾಡಿಕೊಂಡು ತೊಗೊಂಡೋಗ್ಬೇಕು ನೈವೇದ್ಯ ಕೊಡೋದಕ್ಕೆ. ನಮ್ಮ ಕಡೆ ಹೇಗೆ ಅಂತಂದರೆ ಹಸು ಕರು ಹಾಕ್ತು ಅಂತ ಅಂದರೆ ನಮ್ಮೂರಲ್ಲಿರುವಂತಹ ಎಲ್ಲ ದೇವಸ್ಥಾನಕ್ಕೆಲ್ಲ ತೊಗೊಂಡೋಗಿ ಗಿಣ್ಣುನ ಎಡೆ ಮಾಡಿ ಬರ್ತಾರೆ. ನನ್ನ ರೆಗ್ಯುಲರ್ ವ್ಯೂವರ್ಸ್ಗೆ ಗೊತ್ತಿರುತ್ತೆ, ಪ್ರತಿ ಸಲ ಮಾಡ್ತೀವಲ್ಲ. ಆವಾಗ ನನ್ನ ವ್ಲಾಗಲ್ಲಿ 3 ವರ್ಷದಿಂದ ತೋರಿಸ್ತಾನೆ ಬಂದಿದ್ದೀನಿ. ಒಂದು ½ ಆನ್ ಅವರ್ಗೆ ಅದು ಎದಳೋದಕ್ಕೆ ಟ್ರೈ ಮಾಡ್ತಾಯಿತ್ತು. ನೋಡಿ ಇವಾಗ ಎದ್ದು ನಿಂತ್ಕೊಂಡಿದೆ. ಪ್ರಾಣಿನೇ ಆಗಿರ್ಬೋದು, ತನ್ನ ಮಕ್ಕಳನ್ನ ಎಷ್ಟು ಕೇರ್ ಮಾಡುತ್ತೆ ಅಂತ ಅಂದರೆ, ಒಂದು ನಾಯಿನೂ ಕೂಡ ಪಕ್ಕಕ್ಕೆ ಬರೋಕ್ಕೆ ಬಿಟ್ಕೊಳ್ತಾ ಇಲ್ಲ. ಅಷ್ಟು ಚೆನ್ನಾಗಿ ಅದು ದೂರದಲ್ಲಿ ಬರ್ತಾ ಇದೆ ಅಂದ್ರೆ ಗುರ್ರ ಅಂತ ಇರುತ್ತೆ. ಆಮೇಲೆ ಹಗ್ಗ ಕಿತ್ಕೊಂಡು ಹೋಗಿ ಇನ್ನೇನು ಅದು ಗುದ್ದುತ್ತೆ ಅನ್ನೋ ರೇಂಜಿಗೆ ಅದು ಆಡ್ತಾ ಇರುತ್ತೆ. ಎಷ್ಟು ಕೇರ್ ಮಾಡ್ತವೆ ಪ್ರಾಣಿಗಳು ಅವ್ರ ಮಕ್ಕಳನ್ನ ಅಂತಂದರೆ ನೋಡೋದಕ್ಕೇ ಒಂಥರ ಖುಷಿ ಅನಿಸುತ್ತೆ. ನಾನು ಎಷ್ಟೋ ಸಲ ಅವರಿಬ್ಬರನ್ನ ನೋಡ್ತಾನೆ ಇರ್ತೀನಿ. ಆ ಕರು ಒಂಚೂರು ದೂರ ಹೋದರೆ ಸಾಕು ಇದು ಕೂಗುತ್ತೆ. ಹಾಗಾಗಿ ಅದ್ರ ಹಸು ಪಕ್ಕದಲ್ಲೇ ಕಟ್ಟಿದ್ವಿ. ಒಂದು ಚೂರು ಅದು ಆ ಕಡೆ ಈ ಕಡೆ ಹೋಗೋ ಥರ ಇಲ್ಲ, ಹೋದ್ರೂ ಕೂಗುತ್ತೆ. ಎಷ್ಟು ಚೆನ್ನಾಗಿ ಕೇರ್ ಮಾಡುತ್ತೆ ಅಂತ ಅಂದರೆ
ಇವರಿಬ್ಬರನ್ನ ನೋಡೋದೇ ಒಂಥರ ಖುಷಿ ಅಂತ ಹೇಳ್ಬೋದು. ನನಗಂತೂ ತುಂಬಾ ಇಷ್ಟ. ಕರು ಹಾಕಿದ್ಮೇಲೆ ಅದಕ್ಕೆ ಬಿಸಿ ನೀರು ಕಾಯಿಸಿ ಸ್ನಾನ ಮಾಡಿಸ್ತೀವಿ ಹಸುವಿಗೆ ಮಾತ್ರ. ಹಾಗೆ ಬೇವಿನ ಸೊಪ್ಪನ್ನು ಚೆನ್ನಾಗಿ ಅರೆದು ಹರಳೆಣ್ಣೆಯಲ್ಲಿ ಹಾಕಿ ಬಿಸಿ ಮಾಡಿ ಇಡೀ ಮೈಗೆಲ್ಲ ಹಚ್ಚುತ್ತೀವಿ. ಅದು ಆಂಟಿಬಯೋಟಿಕ್ ಫಸ್ಟಿಂದನೂ ಅದು ನಡ್ಕೊಂಡು ಬಂದಿದೆ, ಹಾಗಾಗಿ ಯಾವುದೂ ಮಿಸ್ ಮಾಡೋದಿಲ್ಲ. ನೊಣ ಏನು ಕೂಡ ಹಸು ಮೇಲೆ ಕುತ್ಕೊಳ್ಳೋದಿಲ್ಲ, ಬೇವಿನ ಸೊಪ್ಪು ಹಚ್ಚಿರ್ತೀವಲ್ಲ, ಹಾಗಾಗಿ ಹಚ್ಚಲೇಬೇಕು ಅಂತ ಹೇಳ್ತಾರೆ. ಒಂದು 2-3 ದಿನನಾದ್ರೂ ಬಿಡದೆ ಬೇವಿನ ಸೊಪ್ಪನ್ನು ಅರೆದು ಅದನ್ನು ಹರಳೆಣ್ಣೆಯಲ್ಲಿ ಕುದಿಸಿ ಹಚ್ಚುತ್ತೀವಿ. ನೀವು ಯಾರಾದರೂ ಈ ಥರ ಮಾಡ್ತೀರಾ, ಹಸು ಇದ್ದವರು ಈ ಥರ ಮಾಡ್ತೀರಾ ಕಮೆಂಟಲ್ಲಿ ತಿಳಿಸಿ. ನಮ್ಮ ಕಡೆ ಎಲ್ಲರೂ ಕೂಡ ಮಾಡ್ತಾರೆ, ನಾವಂತೂ ಮಿಸ್ ಇಲ್ಲದೆ 2-3 ದಿನನಾದ್ರೂ ಹಚ್ಚುತ್ತೀವಿ. ನಾನು ಬೇವಿನ ಸೊಪ್ಪನ್ನು ಬಿಡಿಸ್ತಾ ಕೂತಿದ್ದೆ, ನನ್ನ ಮಗಳು ನಾನು ಹೆಲ್ಪ್ ಮಾಡ್ತೀನಿ ಅಂತ ಬೇವಿನ ಸೊಪ್ಪೆಲ್ಲ ಬಿಡಿಸಿ ಕೊಡ್ತಾಯಿದ್ಲು. ನೋಡಿ ನಾವು ಅಲ್ಲಿಂದ ಬರೋ ಅಷ್ಟರಲ್ಲಿ ಅದೇ ಎದ್ದು ಹಾಲು ಕುಡಿತಾ ಇದೆ ಕೊಂಡಿತ್ತು. ನಾವು ಎದ್ದು ಬಂದು ನೋಡೋ ಅಷ್ಟರಲ್ಲಿ ಹಾಲು ಕುಡಿತಾ ಇದ್ದಾಳೆ. ಅವಳಿಗೆ ನಾವು ಆಗಲೇ ಹಾಲು ಕರೆದು ಬಕೆಟಲ್ಲಿ ಅಂದರೆ ಚಿರುಕ್ಲಲ್ಲಿ ಹಾಲು ಕುಡಿಸಿ ಹೋಗಿದ್ವಿ, ಡೈರೆಕ್ಟ್ ಬಿಟ್ಟಿರಲಿಲ್ಲ. ಅವಳಿಗೆ ಕುಡಿಸೂ ಇಲ್ಲ ನಾವು ಒಂದು ಸಲನೂ ಕೂಡ. ಅವಳೇ ಎದ್ದು ಇವಾಗ ಹಾಲು ಕುಡಿತಾ ಇದ್ದಾಳೆ. ಮಮ್ಮಿ ಹುಡುಗನ ಹುಡುಗಿನ ಹೇಗಿದೆ ಕರು? ಚೆನ್ನಾಗಿದೆ ಮಮ್ಮಿ. ಹುಡುಗನ ಹುಡುಗಿನ? ಹುಡುಗ. ಇಟ್ಕಂತೀಯ? ಬೇಕಾ? ಬೇಡ. ಮುಟ್ಟು ಹುಡುಗಿ ಮುಟ್ಟು. ಲಕ್ಷ್ಮಿ ಏನೋ ಮಾಡಲ್ಲ. ಹೊಡಿದ್ರು ಆಶ್ಚರ್ಯ ಇಲ್ಲ. ನಾನು ಏನು ಮಾಡಲ್ಲ ಕಣೆ. ಲಕ್ಷ್ಮಿ ನೋಡಿ ಕರ ಮುಟ್ತಿದ್ದಾಳೆ, ನೋಡ್ಕ ಒಂದ್ಸಲವ. ಒಂದು ಬಿಟ್ಟು ಕಳಿಸು. ನೆಕ್ಸ್ಟ್ ಡೇ ಈಗ ಗಿಣ್ಣು ಮಾಡ್ತಾಯಿದ್ದೀನಿ. ಹಾಲಿಗೆ ಗೀಬು ಅಂದರೆ ಕರು ಹಾಕಿದಾಗ ಹಾಲು ಕರೆದಿರ್ತೀವಲ್ಲ ಫಸ್ಟು ಟೈಮ್, ಅದನ್ನು ಹಾಕಿದ್ದೀನಿ. 2 ಲೀಟರಷ್ಟು ಹಾಲು ತೊಗೊಂಡಿದ್ದೀನಿ. ಕಾಫಿ ಕುಡಿಯೋ ಗ್ಲಾಸಲ್ಲಿ 2 ಗ್ಲಾಸ್ ಹಾಕಿದ್ದೀನಿ ಗೀಬನ್ನು. ಅದಕ್ಕೆ ಇವಾಗ ಸಿಹಿಗೆ ಬೇಕಾಗುವಷ್ಟು ಬೆಲ್ಲ ಹಾಕಿದ್ದೀನಿ. ಹಾಗೆ ಏಲಕ್ಕಿ ಪುಡಿಯನ್ನು ಪುಡಿ ಮಾಡಿ ಹಾಕಿದ್ದೀನಿ. ಏಲಕ್ಕಿ ಫ್ಲೇವರ್ ಇದ್ರೇ ಒಂಥರ ಚೆನ್ನಾಗಿರುತ್ತಲ್ವ, ಹಾಗಾಗಿ. ಒಣಶುಂಠಿ ಕೆಲವರು ಹಾಕ್ತಾರೆ, ನಾನು ಹಾಕೋದಿಲ್ಲ. ಸ್ವಲ್ಪ ನಾನಿಲ್ಲಿ ಸ್ಯಾಂಪಲ್ಗೆ ಕಾಯಿಸಿ ನೋಡ್ತಾ ಇದ್ದೀನಿ ಗೀಬು ಸರಿಯಾಗಿದೆಯಾ ಅಂತ. ಹಾಗಾಗಿ ಒಂದು ಸ್ವಲ್ಪ ಫಸ್ಟು ಬಟ್ಲಲ್ಲಿ ಬಿಟ್ಟು ನೋಡಿದೆ, ಅದು ಕರೆಕ್ಟಾಗಿತ್ತು. ಹಾಗಾಗಿ ಇವಾಗ ದೇವಸ್ಥಾನಕ್ಕೆ ಕಾಯಿಸ್ತಾ ಇದ್ದೀನಿ. ನಾನಿಲ್ಲಿ 8 ಬೌಲ್ ಕಾಯಿಸಿದ್ದೀನಿ, ಸಣ್ಣ ಸಣ್ಣ ಬೌಲಲ್ಲೇ ಕಾಯಿಸಿರೋದು. 8 ಬೌಲ್ ಕಾಯಿಸಿದ್ದೀನಿ ದೇವಸ್ಥಾನಕ್ಕೆ ಅಂತ. ಗೀಪ್ ಕಡಿಮೆ ಆದರೆ ಮತ್ತೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಬಹುದು. ಹಾಯ್, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದಾರೆ? ನಿನ್ನೆ ಬ್ಲಾಗ್ದೆ ಕಂಟಿನ್ಯೂಷನ್ ಪಾರ್ಟ್ ಇದು, ಅಲ್ಲಿಂದನೇ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿನ್ನೆ ಬ್ಲಾಗ್ ಮುಗಿಸೋದಕ್ಕಾಗಲಿಲ್ಲ. ಇವಾಗ ಗಿಣ್ಣು ಎಲ್ಲ ಮಾಡಿ ಆಯಿತು. ಇವಾಗ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೊರಟಿದ್ದೀವಿ, ಬೆಟ್ಟಕ್ಕೆ ಹೊರಟಿದ್ದೀವಿ. ದೇವಸ್ಥಾನಕ್ಕೆ ಹೋಗಿ ಬಂದು ಮತ್ತೆ ಇಲ್ಲಿ ಊರಲ್ಲಿರುವ ದೇವಸ್ಥಾನಕ್ಕೆ ಹೋಗೋದು, ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ನಾನು ರೆಡಿ ಆಗ್ತಾ ಇದ್ದೀನಿ. ಇವಾಗ ಪೂಜೆಗೆ ಏನೇನು ಬೇಕೆಲ್ಲ ತೊಗೊಂಡು ಬೆಟ್ಟಕ್ಕೆ ಹೋಗಿ ಬರೋದು. ಇಲ್ಲಿಂದ ಒಂದು 2-3 ಕಿಲೋಮೀಟರ್ ಆಗಬಹುದು ಅಂತ ಅಂದ್ಕೊಂಡಿದ್ದೀನಿ. ಒಂದು 3 ಕಿಲೋಮೀಟರ್ ಆಗುತ್ತೆ. ಪ್ರತಿ ಸಲ ಹಸು ಕರು ಹಾಕ್ದಾಗಲೂ ಕೂಡ ಹೋಗ್ತೀವಿ. ಇನ್ನೊಂದು ಸ್ಪೆಷಲ್ ಏನು ಅಂತಂದರೆ ಅದು ಅಮ್ಮನ ಊರಿನ ಅಮ್ಮನ ಮನೆ ದೇವರು, ಹಾಗಾಗಿ ಮಿಸ್ ಇಲ್ಲದೆ ನಾನು ಕೂಡ ಹೋಗ್ತೀನಿ. ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿದೆ. ಇಷ್ಟೊಂದು ಸಲ ನಾನು ವ್ಲಾಗಲ್ಲಿ ಕೂಡ ತೋರಿಸಿದ್ದೀನಿ, ಆದರೆ ಇವತ್ತು ಸ್ವಲ್ಪ ಯಾವ ಥರ ಇದೆ ದೇವಸ್ಥಾನ ಅಂತ ವಿಡಿಯೋದಲ್ಲಿ ಆದರೆ ಶೇರ್ ಮಾಡ್ತೀನಿ. ತುಂಬ ಜನ ಇದ್ದರೆ ವಿಡಿಯೋ ಎಲ್ಲ ಮಾಡೋದಿಲ್ಲ, ಹಾಗಾಗಿ. ಸ್ಯಾಟರ್ಡೆ ಅಂತ ಹೇಳಿದ್ನಲ್ಲ, ಅಷ್ಟರಲ್ಲಿ ನಿತ್ಯ ಕೂಡ ಸ್ಕೂಲಿಂದ ಬಂದಾಯಿತು. ಮಧ್ಯಾಹ್ನ ಮೇಲೆ ಎಲ್ಲರೂ ಕೂಡ ಸ್ಕೂಲಿಂದ ಬಂದ ಮೇಲೆ ದೇವಸ್ಥಾನಕ್ಕೆ ರೆಡಿಯಾಗಿ ಇವಾಗ ಹೋಗ್ತಾ ಇದ್ದೀವಿ. ತುಂಬ ಹತ್ತಿರ ಆಗುತ್ತೆ, ಒಂದು 10 ನಿಮಿಷ ಸಾಕು ನಮ್ಮ ಊರಿಂದ ಹೋಗೋದಕ್ಕೆ. ಫಸ್ಟ್ ಈ ಥರ ಇರಲಿಲ್ಲ, ಸಣ್ಣ ದೇವಸ್ಥಾನ ಆಯಿತು. 11 ವರ್ಷ ಆಯಿತು ಈ ಥರ ದೇವಸ್ಥಾನ ಕಟ್ಟಿ. ತುಂಬ ಚೆನ್ನಾಗಿದೆ ನೋಡೋದಕ್ಕಂತೂ. ಪ್ಲೇಸ್ ಅಂತೂ ಸುತ್ತಮುತ್ತ ತುಂಬ ಚೆನ್ನಾಗಿದೆ. ಹಾಗೆ ತುಂಬಾ ಜಾಗ ಇದೆ. ಹಾಗೆ ನಾವು ಹೋಗಿ ಶನಿವಾರ ಅಲ್ವಾ, ಹಾಗಾಗಿ ಜಾಸ್ತಿ ಜನ ಏನಿರಲಿಲ್ಲ. ಹಾಗೆ ಬೇರೆ ದಿನ ಆದರೆ ಸಣ್ಣ ಮಕ್ಕಳಿಗೆಲ್ಲ ಮುಡಿ ಕೊಡ್ತಾ ಇರ್ತಾರೆ, ಹಾಗೆ ತೆಳಿಗೆ ಮಾಡಿಸ್ತಾ ಇರ್ತಾರೆ, ಯಾವಾಗಲೂ ಜನ ಇರ್ತಾರೆ. ತಳಿಗೆ ಮಾಡೋದಕ್ಕಾದರೆ ಇಲ್ಲೇ ಎಲ್ಲ ಪಾತ್ರೆ ಮತ್ತು ಒಲೆ ಸೌದೆ ಎಲ್ಲದೂ ಕೂಡ ಸಿಗುತ್ತೆ. ಅದಕ್ಕೆ ಎಕ್ಸ್ಟ್ರಾ ಪೇ ಮಾಡಬೇಕಾಗತ್ತೆ. ನಾವು ಕೂಡ ತುಂಬ ಸಲ ಇಲ್ಲಿ ಮಾಡಿಸಿದ್ದೀವಿ, ತಳಿಗೆ ಮಾಡಿಸಿದ್ದೀವಿ. ತುಂಬ ಚೆನ್ನಾಗಿರುತ್ತೆ. ಇಲ್ಲೆಲ್ಲ ಅಡುಗೆ ಮಾಡಿ ಇಲ್ಲೇ ದೇವ್ರಿಗೆ ನೈವೇದ್ಯಕ್ಕಿಟ್ಟು ಊಟ ಮಾಡಿ ಹೋಗೋದು ತುಂಬಾ ಇಷ್ಟ ನನಗೆ, ಆ ಥರ ಎಲ್ಲ. ಹಾಗೆ ನೋಡಿ ಇವಾಗ ದೇವಸ್ಥಾನ ಒಳಗಡೆಯಿಂದ ನೋಡೋದಕ್ಕೆ ಈ ಥರ ಇದೆ. ಇವಾಗ ಪೂಜಾರು ಹೇಗೆ ಅಂತಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಇಲ್ಲೇ ಇರ್ತಾರೆ, ಯಾವಾಗ ಬೇಕಾದ್ರೂ ಹೋಗ್ಬೋದು. ಸಂಜೆ ಮತ್ತೆ ಪೂಜೆ ಮಾಡಿನೇ ಅವ್ರ ಮನೆಗೆ ಹೋಗೋದು. ಹೇಗೆ ಅಂತಂದರೆ ದೇವ್ರ ಮೇಲೆ ಒಂದು ಹೂವು ಕೂಡ ಇರೋ ಹಾಗಿಲ್ಲ ಸಂಜೆ, ಹಾಗಾಗಿ ಪೂರ್ತಿ ಹೂವೆಲ್ಲದನ್ನು ತೆಗೆದು ಎಷ್ಟೇ ಹೂವಿನ ಅಲಂಕಾರ ಮಾಡಿದ್ರೂ ಕೂಡ ಸಂಜೆ ದೇವ್ರ ಮೇಲೆ ಒಂದು ಹೂವಿನ ದಳನೂ ಕೂಡ ಇರೋದಿಲ್ಲ. ಎಲ್ಲದನ್ನು ತೆಗೆದು ಪೂಜೆ ಎಲ್ಲ ಮಾಡಿ ನಂತರ ಅವರು ಮನೆಗೆ ಹೋಗ್ತಾರೆ. ಒಬ್ಬರೇ ಇರೋದಿಲ್ಲ, ಅವರು ತಿಂಗಳಿಗೊಂದ್ಸಲ ಏನೋ ಚೇಂಜ್ ಆಗ್ತಾರೆ. ನಿಮಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಾ ಇರ್ಬೋದು ಅಂತ ಅಂದ್ಕೊಳ್ತೀನಿ. ಇಲ್ಲಿ ಪಕ್ಕದಲ್ಲಿ ಮನೆ ಕಟ್ತಾ ಇದ್ದಾರೆ, ಹಾಗಾಗಿ ಅದರದ್ದು ಕೂಡ ಸ್ವಲ್ಪ ಸೌಂಡ್ ಬರ್ತಾ ಇದೆ. ಹಾಗೆ ಮೈಕ್ ಹಾಕಿದ್ದಾರೆ, ಹಾಗೆ ನನಗೆ ಇವು ತುಂಬಾ ಇಷ್ಟ. ನಾನು ಹಿಂದೆ ಒಂದ್ಸಲ ವ್ಲಾಗಲ್ಲಿ ತೋರಿಸಿದ್ದೆ, ಅದಕ್ಕೆ ಹೆಸರು ಗೊತ್ತಿಲ್ಲ. ನನಗೆ ತುಂಬ ಜನ ಕಮೆಂಟ್ ಕೂಡ ಮಾಡಿದ್ರಿ ಹೆಸರು ಏನು ಅಂತ. ಒಳಗಡೆ ಲಿಂಗು ಇರುತ್ತೆ, ಮೇಲ್ಗಡೆ ಸರ್ಪ ಮುಚ್ಚಿರೋ ಥರ, ಸುತ್ತ ಹೂವು. ಎಷ್ಟು ಬ್ಯೂಟಿಫುಲ್ ಆಗಿದೆ ಹೂವು ಅಂತಂದರೆ ಅಷ್ಟೇ ಘಮ ಘಮ ಅಂತ ಇರುತ್ತೆ. ನಾವು ಹೋದ ಸಲ ಹೋದಾಗ ಇಷ್ಟೊಂದು ಮಗ್ಗು ಹೂವು ಏನೂ ಇರಲಿಲ್ಲ.
ಬಟ್ ಈ ಸಲ ಹೋದಾಗ ಗಿಡದ ತುಂಬ ಮೊಗ್ಗಿತ್ತು, ಹೂವಿತ್ತು. ಹಾಗೆ ಇದರಲ್ಲಿ ತುಂಬ ಚೆನ್ನಾಗಿ ಹೂವಿನ ಅಲಂಕಾರ ಎಲ್ಲ ಮಾಡಿದರು. ಬಾಗಿಲಲ್ಲೆಲ್ಲ ಹೂವು ಇಟ್ಟಿದ್ರು. ದೇವಸ್ಥಾನ ಫುಲ್ ಘಮ ಘಮ ಅಂತ ಇತ್ತು ಈ ಹೂವಿನಿಂದ. ಅಷ್ಟು ಚೆನ್ನಾಗಿರುತ್ತೆ ಈ ಹೂವು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ನಾನೊಂದು ಹೂವು ಕುಯ್ಕೊಂಡು ಮನೆಗೆ ತೊಗೊಂಡು ಬಂದೆ. ನೋಡಿ, ಇವಾಗ ನಾನು ತೋರಿಸ್ತಾ ಇದ್ದೀನಲ್ಲ, ಅದೆಲ್ಲ ಅಡುಗೆ ಮಾಡೋರಿಗೆ ಕೊಡ್ತಾರೆ. ರೂಮ್ಗಳು ಅದರೊಳಗೇ ಅಡುಗೆ ಮಾಡಿ ಊಟಕ್ಕೆ ಇಡೋ ವ್ಯವಸ್ಥೆ ಎಲ್ಲ ಅಲ್ಲೇ ಚೆನ್ನಾಗಿ ಮಾಡಿರ್ತಾರೆ. ಹಾಗೆ ಸುತ್ತಮುತ್ತ ಪ್ಲೇಸ್ ಕೂಡ ತುಂಬ ಚೆನ್ನಾಗಿದೆ. ಲಡ್ಡು ನೋಡು ಮಮ್ಮಿ, ಅಲ್ಲಿ ಹೂವು ಇಲ್ಲಿ ಹೂವು ಅಂತ ತೋರಿಸ್ತಾ ಇದ್ಲು. ಆ ಸುತ್ತ ಹೂವಿನ ಗಿಡಗಳನ್ನು ಹಾಕಿದ್ದಾರೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಜಾತ್ರೆ ಆದಾಗ ಬಂದಿದ್ವಲ್ಲ, ಅಲ್ಲಿ ಕೆಳಗಡೆ ರೋಡ್ ತೋರಿಸ್ತಾ ಇದ್ದೀನಲ್ಲ, ಅಲ್ಲೆಲ್ಲ ಫುಲ್ ಅಂಗಡಿಗಳನ್ನು ಹಾಕ್ಕೊಂಡಿರ್ತಾರೆ. ಅಷ್ಟು ತುಂಬ ಜೋರಾಗಿ ಜಾತ್ರೆ ನಡೆಯುತ್ತೆ. ಕಾರ್ತಿಕದಲ್ಲಿ ನಡೆಯುತ್ತೆ. ಪೂಜೆ ಎಲ್ಲ ಮಾಡಿಸ್ಕೊಂಡು ಅಲ್ಲೊಂದು ಸ್ವಲ್ಪ ಹೊತ್ತಿದ್ದು ಇವಾಗ ಎಲ್ಲರೂ ಕೂಡ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಎಲ್ಲ ಮಂಕೊಂಬಿಟ್ಟಿದ್ದೀರಾ? ಹೇಗೆ ಅಂತಂದರೆ ಆ ಕರ ಈ ಕರ ಎರಡೂ ಸೇಮ್ ಅಂತ ಅನಿಸುತ್ತೆ. ಅಂದರೆ ಇದ್ದಿದ್ರೆ ಎರಡೂ ಒಂದೇ ಥರ ಆಗ್ತಿತ್ತು ಅಂತ ಅಂದ್ಕೊಳ್ತೀನಿ. ನೋಡಿ, ಕಲ್ಲರ್ ಎಲ್ಲ ಸೇಮ್. ಅವಳಿಗೂ ಹಣೆ ಮೇಲೆ ಬಿಳಿ ಮಚ್ಚೆ ಇದೆ, ಇದಕ್ಕೂ ಕೂಡ ಹಣೆ ಮೇಲೆ ಬಿಳಿ ಮಚ್ಚೆ ಇದೆ. ಇವಾಗ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಹೂ ಮುಡಿಸಿ ಪ್ರಸಾದ ಕೊಟ್ಟು ಹೋಗೋಣ ಅಂತ ಅಂದ್ಕೊಂಡು ಬಂದೆ. ದೇವಸ್ಥಾನದ ಪ್ರಸಾದ ನಾವು ಹೇಗೆ ಅಂತಂದರೆ, ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಅದ್ರದ್ದು ಗಿಣ್ಣ ತೊಗೊಂಡೋಗಿರ್ತೀವಲ್ಲ, ಬಂದಮೇಲೆ ದೇವ್ರಿನ ಪ್ರಸಾದ ಹಾಕ್ತೀವಿ. ತಡಿಯೇ, ಮೇವು ಹಾಕಿ ಹೋಗೋಣ ಅಂತ ಅಂದ್ಕೊಂಡು ಬಂದೆ. ಟೈಮ್ ಆಯಿತು ಮೇವು ಹಾಕೋದಕ್ಕೆ. ಆಗಲೆಲ್ಲ ನೀರೆಲ್ಲ ಕುಡಿಸಿ ಹೋಗಿದ್ರಂತೆ. ಹಾಗಾಗಿ ನಾನಿವಾಗ ಮೇವು ಹಾಕಿ ಹೋಗೋಣ ಅಂತ ಅಂದ್ಕೊಂಡು ಬಂದೆ. ಇವಾಗ ತಾನೇ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ್ವಿ. ಆಯಿತು, ಇವಾಗ ನಮ್ಮೂರಲ್ಲಿರೋ ದೇವಸ್ಥಾನಕ್ಕೆ ಎಡೆ ತೊಗೊಂಡು ಹೋಗಿದ್ದಾರೆ ನೈವೇದ್ಯಕ್ಕೆ ಆಗಿತ್ತು. ಹಾಗಾಗಿ ನಾನು ಇವಾಗ ಮೇವಾಕಿ ಹೋಗೋಣ ಅಂತ ಅಂದ್ಕೊಂಡು ಬಂದೆ. ಇನ್ನೂ ಅಡುಗೆ ಆಗಿಲ್ಲ, ಹೋಗಿ ಅಡುಗೆ ಮಾಡಬೇಕು. ಕರೆಂಟ್ ಇರಲಿಲ್ಲ, ಹಾಗಾಗಿ ಕರೆಂಟ್ ಬರೋ ಅಷ್ಟರಲ್ಲಿ ಕೆಲಸ ಮುಗಿಸಿ ಹೋಗೋಣ ಅಂತ ಅಂದ್ಕೊಂಡು ಬಂದೆ. ಕರೆಂಟ್ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಮಧ್ಯಾಹ್ನ 1 ಟೈಮಿಗೆ ಆಗುವಷ್ಟು ಸಾಂಬಾರು ಮಾಡಿದ್ದೆ. ಮಧ್ಯಾಹ್ನ ಊಟ ಮಾಡಿದ್ವಿ. ನೈಟ್ ಊಟಕ್ಕೆ ಇವಾಗ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಯಾಕೋ ಗೊತ್ತಿಲ್ಲ, ಉಪ್ಪಿಟ್ಟು ತಿನ್ಬೇಕಂತ ಅನಿಸ್ತಾ ಇತ್ತು. ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸಿಗ್ತೀನಿ ಮುಂದಿನ ಹೊಸ ವ್ಲಾಗಲ್ಲಿ. ಥ್ಯಾಂಕ್ ಯು.